ಈ ಮತದಾನದಲ್ಲಿ ಪ್ರೋತ್ಸಾಹಿಸುವ ಸಲುವಾಗಿ ಭಾಗವಹಿಸುವಂತಹ ಸಲುವಾಗಿ ಅಂದಿನ ಚುನಾವಣಾ ಆಯೋಗದ ಮುಖ್ಯಸ್ಥರಾದಂತಹ ಸುಕುಮಾರ್ ಸೇನ್ರವರು ಒಂದು ಜಗತ್ತಿನಲ್ಲೇ ಇಲ್ಲದಂತಹ ಒಂದು ಹೊಸ ಚುನಾವಣಾ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಏನಂದರೆ, ಜನರು ತನ್ನ ನಿತ್ಯ ಜೀವನದಲ್ಲಿ ಉಪಯೋಗಿಸುವಂತಹ ವಸ್ತುಗಳನ್ನೇ ಚಿಹ್ನೆಯನ್ನಾಗಿ ಬಳಸಿ ಅದರ ಮುಖಾಂತರ ಮತದಾನ ಮಾಡುವುದು. ಅಂದರೆ ನಿತ್ಯ ಜೀವನದಲ್ಲಿ ಉಪಯೋಗಿಸುವಂತಹ ಕೊಡಲಿ, ಪೊರಕೆ, ಸುತ್ತಿಗೆ ಮುಂತಾದ ವಸ್ತುಗಳನ್ನು ಚಿಹ್ನೆಯನ್ನಾಗಿ ಬಳಸಿ ಅದರ ಮುಖಾಂತರ ಮತದಾನ ಮಾಡುವಂತಹ ಒಂದು ಕ್ರಮೇಣವನ್ನು ಅವರು ಜಾರಿಗೆ ತರುತ್ತಾರೆ. ಹೀಗೆ 1951ರಿಂದ ಪ್ರಾರಂಭವಾದಂತಹ ಚುನಾವಣೆಯ ನಂತರ ಕಳೆದ ದಶಕಗಳವರೆಗೂ ಕೂಡ ಚುನಾವಣೆಯಲ್ಲಾಗಲಿ, ಚುನಾವಣಾ ಫಲಿತಾಂಶದಲ್ಲಾಗಲಿ, ಚುನಾವಣಾ ಆಯೋಗದ ಮೇಲಾಗಿರಲಿ ಯಾವುದೇ ಕೂಡ ನಂಬಿಕೆಯನ್ನು ಕಳೆದುಕೊಂಡಿರಲಿಲ್ಲ ಜನರು. ಅಂದರೆ ಚುನಾವಣಾ ಆಯೋಗದ ಎನ್ನುವುದು ಈ ಭಾರತದ ಅತಿ ದೊಡ್ಡ ನಂಬಿಕೆಯ ಕೇಂದ್ರ. ಆದರೆ ಕಳೆದ ದಶಕಗಳಿಂದ 2014 ಸಮಥಿಂಗ್ ಇಲ್ಲಿ ಚುನಾವಣೆಯಲ್ಲಿ ಅಕ್ರಮಗಳು ನಡೆಯುತ್ತಿರುವುದು ಮತ್ತು ಸೀಮಿತ ಕಡೆಗೆ ವಾಲುತ್ತಿರುವುದು ದಿನದಿಂದ ದಿನಕ್ಕೆ ಸಾಕ್ಷಿ ಆಧಾರದ ಮೇರೆಗೆ ಸಾಬೀತಾಗುತ್ತಿರುವಂತಹ ಒಂದು ವಿಚಾರವಾಗಿದೆ.